ಸರ್ ಇದು ಅಹಮದ್ಪುರ. ಇದು ನಮ್ದು ಹಾಸನ್ ಡಿಸ್ಟಿಕ್ ಅರಸೀಕೆರೆ ತಾಲೂಕು. ಕಲ್ಲುಸಾರಳ್ಳಿ ಬಂದು ಕಲ್ಲುಸಾರಳ್ಳಿನ ಸಿಟಿ, ಅಲ್ಲಿಂದ 2 ಕಿಲೋಮೀಟರ್ ಅಹಮದ್ಪುರ ರೋಡ್ ಪಕ್ಕನೇ ನಮ್ಮ ಫ್ಯಾಕ್ಟ್ರಿ ಬರುತ್ತೆ. ಇದು ಫ್ಯಾಕ್ಟ್ರಿ ಹೆಸರು HMS ಫರ್ನಿಚರ್. ಇದು ಓನರ್ ಹೆಸರು ಸೈಯದ್ ನವಾಜ್ ಅಂತ. ನಾವಿಲ್ಲಿ ಕೆಲಸ ಮಾಡ್ತೀವಿ. ಇದು ನಮ್ದು ಹೋಲ್ಸೇಲ್ ಆಗೂ ಕೊಡ್ತೀವಿ ಮತ್ತೆ ರಿಟೇಲ್ ಆಗೂ ಕೊಡ್ತೀವಿ. ನಾವು ಹೋಲ್ಸೇಲ್ ಆಗಿ ಕೊಟ್ಟರೆ ಹೋಲ್ಸೇಲ್ ಪ್ರೈಸ್, ನೆಕ್ಸ್ಟ್ ಒಂದು ಲೋಡ್ ತಗೊಂಡ್ರೆ ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ. ರಿಟೇಲ್ ಪ್ರೈಸ್ ಹೇಳ್ತೀವಿ, ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸರ್ ಏನೇನು ಐಟಮ್ಗಳು ಸಿಗ್ತವೆ ಸರ್? ನಮ್ಮ ಹತ್ರ ಡಬಲ್ ಶರ್ಟ್, ಟಿಪ್ಪೈ, ಸಿಂಗಲ್ ಶರ್ಟ್, ಟಿಪ್ಪೈ, ಸೂರ್ಯಾಕು, ಪ್ಲಸ್ ದೇವ್ರ ಮನೆ, ದೊಡ್ಡ ದೇವ್ರ ಮನೆ ಸಿಗುತ್ತೆ, ಸಣ್ಣ ದೇವ್ರ ಮನೆ ಸಿಗುತ್ತೆ. ಪ್ಲಸ್ ಇದು ಬುಕ್ರ್ಯಾಕ್ ಅಂತ, ಬುಕ್ರ್ಯಾಕ್ ಯೂಸ್ ಮಾಡ್ಬೋದು, ಇಲ್ಲ ಬಟ್ಟೆ ಇಟ್ಕೊಳ್ಳಕ್ಕೆ ಸಣ್ಣ ದೇವ್ರ ತರ ಯೂಸ್ ಮಾಡ್ಬೋದು. ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ. ಡಬಲ್ ಶರ್ಟ್ ಟಿಪ್ಪೈ ಅಂತ 900 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ರೇಟಿಂಗ್ ಸಿಗುತ್ತೆ. ಸೈಜ್ ದೊಡ್ಡದಾಗಿ ನೀವು ಆರ್ಡರ್ ಪ್ರಕಾರ ಮಾಡ್ಕೊತೀವಿ ಅಂದ್ರೆ ನಾವು ಆ ತರನು ಮಾಡ್ಕೊತೀವಿ. ಅದ್ರ ತಕ್ಕನಾಗೆ ಸೈಜ್ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ. ಓಕೆನಾ? ಈಗ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು? ಸ್ಟಾರ್ಟಿಂಗ್ ಪ್ರೈಸ್ ಇದು 900 ರೂಪಾಯಿ. ಓಕೆನಾ? ಇದು ಸಿಂಗಲ್ ಶರ್ಟ್ ಬಟನ್ ಸಿಗುತ್ತೆ. ಈಗ ನಮ್ಮ ಹತ್ರ ಸ್ಟಾಕ್ ಇಲ್ಲ. ಅದು ನಿಮ್ಗೆ 700 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಪ್ರೈಸ್ 900 ರೂಪಾಯಿ. ಓಕೆನಾ? ಇದು ಶೂರ್ಯಾಕ್ ಅಂತ ಲಾಕ್ ಇರುತ್ತೆ. ಇದು ಶೂ ಎಲ್ಲ ಇಟ್ಕೋಬಹುದು ಆರಾಮಾಗಿ. ಒಂದು 5 ರಿಂದ 6 ಜೊತೆ ಆರಾಮಾಗಿ ಇಟ್ಕೋಬಹುದು. ಪ್ಲಸ್ ವಾಟರ್ ಪ್ರೂಫ್ ಇರೋದಿಲ್ಲ, ಇದು ಇರಬೇಕು. ಇದು ನಮ್ದು ವಾಟರ್ ಪ್ರೂಫ್ ಇರೋದಿಲ್ಲ. ಹೊರಗಡೆ ಬೇಕಾದ್ರೆ ಹೆಂಗಾದ್ರೂ ಹೊರದಲ್ಲಿ ಗಟ್ಟಿ ಇರುತ್ತೆ, ಕ್ವಾಲಿಟಿ ಇರುತ್ತೆ. ವಾಟರ್ ಪ್ರೂಫ್ ಇರೋದಿಲ್ಲ. ಪಾರ್ಟಿಕಲ್ ಬೋರ್ಡ್ ಇದು ಐಟಮ್ ಇದು. ಆಯ್ತಾ? ಇದು ಶೂರಾಕು. ಇದು ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 1800 ರೂಪಾಯಿ. 1800 ರೂಪಾಯಿ. ಇದರಿಂದ 3 ಡೋರಿಂಗ್ ಮಾಡ್ಕೊಡ್ತೀನಿ. ಬೇಕು ಅಂದ್ರೆ ನಿಮ್ಗೆ 2500 ರೂಪಾಯಿ. ಆಯ್ತಾ? ಇದು ದೇವ್ರ ಮನೆ. 3 ಅಡಿ ಹೈಟ್ ಇದೆ, 2 ಅಡಿ ಅಗಲ ಐತೆ. ಒಂದು ದೇವ್ರ ಮನೆ, ದೇವ್ರ ಮಂಟಪ ಇರ್ಬೋದು. ಇದು ಗಂಟೆನೂ ಇರ್ತವೆ. ಪ್ಲಸ್ ಒಂದು ದಾನು ಇರುತ್ತೆ, ಚಾನಲ್ಗೂ ಇರುತ್ತೆ. ಓಕೆ? ಇದು ಇದ್ರಿಂದ ಪ್ರೈಸ್ ಹೇಳ್ಬಿಟ್ಟು ನಿಮ್ಗೆ 2500 ರೂಪಾಯಿ. ನಿಮ್ಗೆ ದೊಡ್ಡ ಸೈಜ್ ಬೇಕು ಅಂದ್ರೆ 3500 ರೂಪಾಯಿ ಆಗುತ್ತೆ. 4 ಅಡಿ ಬರುತ್ತೆ. ಓಕೆನಾ? ಈ ಸೈಜಿಗೆ ಬರುತ್ತೆ ಅದು. ಇದು 2-4 ದೇವ್ರ ಮನೆ, 2-4 ಬುಕ್ರಿ ಆಗಿದ್ದು ಬುಕ್ ಇಟ್ಕೊಳ್ಳಕ್ಕೆ, ಪ್ಲಸ್ ನಿಮಗೆ ಬಟ್ಟೆ ಇಟ್ಕೊಳ್ಳಕ್ಕೆ, ಸಣ್ಣ ವಸ್ತು ಅದ್ರ ಮೇಲೆ ಇಟ್ಕೋಬಹುದು, ಫಿಶ್ ಟ್ಯಾಂಕ್ ಇಡ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ನಿಮ್ಗೆ 3000 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್. 3000 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್. ಆಯ್ತಾ? ಇಷ್ಟ ಆಯ್ತಾ? ಇದಾದ್ಮೇಲೆ ಡ್ರೆಸ್ಸಿಂಗ್ ಟೇಬಲ್ ಬರೋಣ. ಇಟ್ಕೋಬಹುದು, ಪ್ಲಸ್ ಬಳೆ ಸ್ಟ್ಯಾಂಡ್ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಇಲ್ಲಿ ಏನಾದ್ರು ಕಮೆಂಟ್ಮೆಂಟ್ ಇರ್ಬೋದು, ಸ್ಟೋರೇಜ್ ಇರುತ್ತೆ. ಇದು ಇಲ್ಲೊಂದು ಡೋರ್ ಬರುತ್ತೆ. ಇನ್ನು ಫಿನಿಶಿಂಗ್ ಇತ್ತ ಕೆಲಸ ಐತೆ, ನೀವು ಬಂದ್ಬಿಟ್ಟಿರೋ ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ಓಕೆನಾ? ಇದು ಸ್ಟಾರ್ಟಿಂಗ್ ಪ್ರೈಸ್ 4000 ರೂಪಾಯಿ ಸ್ಟಾರ್ಟಿಂಗ್. ಇದು ನಿಮ್ಗೆ ಇನ್ನು ದೊಡ್ಡದಾಗಿ ಬೇಕು ಅಂದ್ರೆ ದೊಡ್ಡ ಸೈಜು ಜಾಸ್ತಿನೂ ಆಗುತ್ತೆ. ರೇಟು ದೊಡ್ಡದಾಗಿ ಮಾಡ್ಬೇಕು ಅಂದ್ರೆ ನೀವು ಜಾಸ್ತಿನೂ ಆಗುತ್ತೆ, ಕಮ್ಮಿ ಮಾಡ್ಬೇಕಂದ್ರೆ ಕಮ್ಮಿನೂ ಆಗುತ್ತೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ 5 years ಎಲ್ಲ ಐಟಮಿಗೂ ಗ್ಯಾರಂಟಿ ಕೊಡ್ತೀನಿ. ವಾಟರ್ ಪ್ರೂಫ್ ಕೊಡಲ್ಲ. ವಾಟರ್ ಹಾಕಿದ್ರೆ ಪ್ಲೇವುಡ್ಗೆ ಯಾವ್ದಕ್ಕೂ ಗ್ಯಾರಂಟಿ ಬರಲ್ಲ. ಓಕೆನಾ? ಆಮೇಲೆ ಇದು 2-3 ಟೇಬಲ್ ಅಂತ, 2-3 ಕಂಪ್ಯೂಟರ್ ಟೇಬಲ್. ಇದು ಕಂಪ್ಯೂಟರ್ ಯೂಸ್ ಮಾಡ್ಬೋದು, ಸ್ಟಡಿಗೂ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಸ್ಟಡಿ ಬೇಕಾದ್ರೂ ಯೂಸ್ ಮಾಡ್ಬೋದು. 2.5 ಹೈಟ್ ಇದೆ, 3 ಅಡಿ ಅಗಲ ಇದೆ, 2 ಅಡಿ ಡೆಪ್ತ್ ಇದೆ. ಓಕೆನಾ? ಇಲ್ಲೊಂದು ಕೀಬೋರ್ಡ್ ಬರುತ್ತೆ. ಕಂಪ್ಯೂಟರ್ ಏನೋ ಇಟ್ಕೊಂಡು ನೀವು ಆರಾಮಾಗಿ ಕೀಬೋರ್ಡ್ ಯೂಸ್ ಮಾಡ್ಕೋಬಹುದು. ಇಲ್ಲಿ ವೈರ್ ಮ್ಯಾನೇಜರ್ ಇರುತ್ತೆ, ವೈರ್ ಆರಾಮಾಗಿ ಹೋಗುತ್ತೆ. ಇಲ್ಲಿ CPU ಎಲ್ಲ ಇಟ್ಕೋಬಹುದು. ಇಲ್ಲೊಂದು ಡ್ರಾನು ಇರುತ್ತೆ. ಏನೋ ನೀವು ಕ್ಯಾಶ್ ಯೂಸ್ ಮಾಡ್ತೀವಿ, ಪೆನ್ನು, ಅದಕ್ಕೂ ಯೂಸ್ ಆಗುತ್ತೆ. ಇಲ್ಲ ಕ್ಯಾಶ್ ಟೇಬಲ್ ಅಂಗಡಿಗಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಇಲ್ಲೊಂದು ಸ್ಟೋರೇಜ್ ಇರುತ್ತೆ. ಇಲ್ಲ CPU ಇಟ್ಕೋಬಹುದು, ನೀವೇನಾದ್ರೂ ಇಟ್ಕೋಬಹುದು. ಇಲ್ಲೊಂದು ಸ್ಟೋರೇಜ್ ಇರುತ್ತೆ. ಓಕೆನಾ? ಇದು ಸ್ಟಾರ್ಟಿಂಗ್ ಪ್ರೈಸ್ 2500 ರೂಪಾಯಿ. ಇದು ಗಟ್ಟಿ ಇರುತ್ತೆ. ಒಂದು 2-3 ಜನ ಕುತ್ಕೊಂಡ್ರು ಏನೋ ಆಗಲ್ಲ, ಅಷ್ಟೊಂದು ಗಟ್ಟಿ ಇರುತ್ತೆ. ಗ್ಯಾರಂಟಿ ಕೊಡ್ತೀನಿ. ಕ್ವಾಲಿಟಿಗೆಲ್ಲ 5 years ಗ್ಯಾರಂಟಿ ಕೊಡ್ತೀನಿ. ವಾಟರ್ ಪ್ರೂಫ್ ಇಲ್ಲ. ಸೈಜ್ ಮೇಲೆ ರೇಟು ಜಾಸ್ತಿ ಆಗುತ್ತೆ, ಕಮ್ಮಿನೂ ಆಗುತ್ತೆ. ನಿಮ್ಗೆ ದೊಡ್ಡದಾಗಿ ಸೈಜ್ ಬೇಕು ಅಂದ್ರೆ ದೊಡ್ಡದಾಗುತ್ತೆ, ಕಮ್ಮಿ ಅಂದ್ರೆ ಕಮ್ಮಿ ಆಗುತ್ತೆ ರೇಟ್ ಎಲ್ಲ. ಓಕೆನಾ? 2500 ರೂಪಾಯಿ. ಇದು ನಿಮ್ಗೆ 4 ಅಡಿ ಬೇಕು ಅಂದ್ರೆ 3500 ರೂಪಾಯಿ ಆಗುತ್ತೆ. ಓಕೆನಾ? ಇದು ಮಿನಿ ವಾಟರ್ ಡ್ರೆಸ್ಸಿಂಗ್ ಅಂತ. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ. ಇಲ್ಲಿ ಸ್ಟೋರೇಜ್ ಇರುತ್ತೆ. ಆಮೇಲೆ ಇಲ್ಲೊಂದು ಸ್ಟೋರೇಜ್ ಇರುತ್ತೆ. ನಿಮಗೆ ಏನಾದ್ರು ಎಕ್ಸ್ಟ್ರಾ ಐಟಮ್ ಬೇಕು ಅಂದ್ರೆ ಹಾಕೊಡ್ತೀವಿ. ಇದು ಅದ್ರ ತಕ್ಕನಾಗೆ ರೇಟ್ ಹಾಕ್ತೀವಿ. ಇಲ್ಲೊಂದು ಕಂಪಾರ್ಟ್ಮೆಂಟ್ ಇರುತ್ತೆ, ಏನಾದ್ರು ಇಟ್ಕೋಬಹುದು. ಇದು ಡ್ರೆಸ್ಸಿಂಗ್ ಟೇಬಲ್. ಇದು ಪ್ರೈಸ್ 4000 ರೂಪಾಯಿ ಸ್ಟಾರ್ಟಿಂಗ್. 4000 ರೂಪಾಯಿ. ಯಾಕಂದ್ರೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಆಡೆಡ್ ಬೇಕು ಅಂದ್ರೆ ಅದು ಕಾಸ್ಟ್ ಆಗುತ್ತೆ. ಇಲ್ಲ ಇದು ಲೆಸ್ ಮಾಡಿ ಅಂದ್ರೆ ಕಾಸ್ಟ್ ಲೆಸ್ ಮಾಡ್ತೀವಿ. ಸರಿ. 5 years ಗ್ಯಾರಂಟಿ ಇರುತ್ತೆ ಸರ್ ಇದಕ್ಕೂ. ಸರಿ. ಓಕೆನಾ? ಆಮೇಲೆ ಇದು ರೊಟೇಟಿಂಗ್ ಡ್ರೆಸ್ಸಿಂಗ್ ಟೇಬಲ್. ಇದು ರೊಟೇಟ್ ಆಗುತ್ತೆ. ಇದರಲ್ಲಿ ಕಂಪಾರ್ಟ್ಮೆಂಟ್ ಈ ಕಡೆ ಇರುತ್ತೆ,
ಈ ಕಡೆ ರೊಟೇಟ್ ಆಗುತ್ತೆ. ಓಕೆನಾ? ಇಲ್ಲಿ ಬಂದ್ರೆ ಮಳೆ ಸ್ಟ್ಯಾಂಡ್ ಇರುತ್ತೆ, ಮಳೆ ಹಾಕೊಂಡು ಆರಾಮಾಗಿ ಇಟ್ಕೋಬಹುದು. ಆಮೇಲೆ ಇಲ್ಲೊಂದು ಡೋರ್ ಇರುತ್ತೆ, ಇಲ್ಲಿ ಸ್ಟೋರೇಜ್ ಇಟ್ಕೋಬಹುದು ಏನಾದ್ರು. ಇಲ್ಲೂ ಒಂದು ಇದಿರುತ್ತೆ, ಸ್ಟೋರೇಜ್ ಇರುತ್ತೆ, ಆರಾಮಾಗಿ ಏನಾದ್ರು ಇಟ್ಕೋಬಹುದು. ಡ್ರಾ ಇರುತ್ತೆ ಸರ್. ಡ್ರಾ ಇರುತ್ತೆ, ಏನಾದ್ರು ಇಟ್ಕೋಬಹುದು ನೀವು ಆರಾಮಾಗಿ. ಇಷ್ಟೊಂದು ಇದಕ್ಕೆ 3,500 ರೂಪಾಯಿ ಸರ್ ಸ್ಟಾರ್ಟಿಂಗ್ ಪ್ರೈಸ್. ನಿಮಗೆ ಏನಾದ್ರು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಆಗುತ್ತೆ, ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಆಗುತ್ತೆ. ಇದಕ್ಕೂ 5 years ಗ್ಯಾರಂಟಿ ಇರುತ್ತೆ ಸರ್. ಸರಿ, ಓಕೆನಾ ಅಣ್ಣ? ಇದು ಸ್ಟೋರೇಜ್ ಕಾರ್ಟ್, ಇದು 4 ಅಡಿ ಅಗಲ ಬರುತ್ತೆ, 6 ಅಡಿ ಉದ್ದ ಬರುತ್ತೆ. ಇದ್ರ ಪ್ರೈಸ್ ಬಂದಿದ್ದು 8,500 ರೂಪಾಯಿ ಆಯ್ತಾ. ಆಮೇಲೆ ಇದು ಹೆಡ್ ಇರುತ್ತೆ, ಒಳಗಡೆ ಹೋಗಲ್ಲ, ಎಕ್ಸ್ಟ್ರಾ ಪೀಸ್ ಮಾಡಿರ್ತೀವಿ, ತಗೊಂಡೋಗಿ ಒಳಗಡೆ ಫಿಕ್ಸಿಂಗ್ ಮಾಡ್ತೀವಿ. ಇಲ್ಲ ಬಂದು ಹೇಳ್ಕೊಡ್ತೀವಿ. ಓಕೆನಾ? ಯಾರು ಬೇಕಾದ್ರೂ ಮಾಡ್ಕೋಬಹುದು, ಇಷ್ಟು ಹೊಡ್ಕೋಬಹುದು. ಆಮೇಲೆ ಸ್ಟೋರೇಜ್ ಇರುತ್ತೆ, ಇಲ್ಲಿ ಆರಾಮಾಗಿ ಬೆಡ್ಶೀಟು ಬಟ್ಟೆ ಏನಾದ್ರು ಇಟ್ಕೋಬಹುದು. 2 ಕಡೆ ಓಪನ್ ಆಗುತ್ತೆ, 2 ಕಡೆ ಓಪನ್ ಆಗುತ್ತೆ. ಸ್ಟೋರೇಜ್ ಇರುತ್ತೆ. ನಿಮಗೆ ಬೇಡ ಸಣ್ಣ ಇಟ್ಕೋತೀವಿ ಅಂದ್ರೆ ಈ ಕಡೆನೂ ಇಟ್ಕೋಬಹುದು, ಈ ಕಡೆಯಿಂದಲೂ ತಗೋಬಹುದು. ಸ್ಟಾರ್ಟಿಂಗ್ ಪ್ರೈಸ್ 8,500 ರೂಪಾಯಿ ಆಗುತ್ತೆ. ನಿಮಗೆ ದೊಡ್ಡದು ಇದಾವೆ ತೋರಿಸ್ತೀನಿ. ನಿಮಗೆ ಇದರಲ್ಲಿ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಆಗುತ್ತೆ, ಕಮ್ಮಿ ಬೇಕಂದ್ರೆ ಕಮ್ಮಿ ಆಗುತ್ತೆ. ಇದು 8,500 ರೂಪಾಯಿ ಸ್ಟಾರ್ಟಿಂಗ್. ಇದಕ್ಕೂ 5 years ಗ್ಯಾರಂಟಿ ಇರುತ್ತೆ. ಎಷ್ಟು ಜನ, ಒಂದು 5 ಜನ ಆರಾಮಾಗಿ ಮಲ್ಕೊಂಡ್ರು ಏನೂ ಆಗಲ್ಲ, ಗಟ್ಟಿನೂ ಇರುತ್ತೆ, ಗ್ಯಾರಂಟಿನೂ ಇರುತ್ತೆ. ಓಕೆನಾ? ಸಿಂಗಲ್ ಸ್ಟೋರೇಜ್, ಇದು ಸ್ಟೋರೇಜ್ ಬಾಕ್ಸು. ಬಾಕ್ಸ್ ಇದಾವೆ, ಈ ಕಡೆ ಬಾಕ್ಸ್ ಇದಾವೆ, ಈ ಕಡೆ ಸ್ಟೋರೇಜ್ ಇರುತ್ತೆ ಒಳಗಡೆ. ಇದಕ್ಕೂ 5 years ಗ್ಯಾರಂಟಿ ಇರುತ್ತೆ ಸರ್. ಉದ್ದ ಎಷ್ಟು ಬರುತ್ತೆ ಇದು ಸರ್? 6 ಅಡಿ ಉದ್ದ ಬರುತ್ತೆ ಸರ್. ಅಗಲ 2.5 ಅಡಿ ಬರುತ್ತೆ. 5 into 6 into 6 ಬರುತ್ತೆ. ಹೈಟ್ ಆರಾಮಾಗಿ ಮಲ್ಕೋಬಹುದು. ಒಬ್ರು ಹೈಟ್ ಬಂದ್ಬಿಟ್ಟು ನಿಮಗೆ 20 ಇಂಚ್ ಬರುತ್ತೆ. ಓಕೆನಾ? 20-21 ಇಂಚ್ ಬರುತ್ತೆ. ಆರಾಮಾಗಿ ಇದು ಜಾಸ್ತಿ ಆಗಿದ್ರೆ 3 ಇಂಚು ಜಾಸ್ತಿ ಆಗುತ್ತೆ, ಆರಾಮಾಗಿ ಕುತ್ಕೋಬಹುದು. ಓಕೆನಾ? ಇದು 5 into 7 ಅಂತ 5 ಅಡಿ ಅಗಲ ಬರುತ್ತೆ, 7 ಅಡಿ ಉದ್ದ ಬರುತ್ತೆ. ಡೆಕೋರೇಷನ್ ಇರುತ್ತೆ. ಅದಾದ್ಮೇಲೆ ಇಲ್ಲೂ ಓಪನ್ ಇರುತ್ತೆ, ಅಲ್ಲೂ ಸ್ಟೋರೇಜ್ ಇರುತ್ತೆ. ಇಲ್ಲೂ ಒಂದು ಸೈಡ್ ಡೋರ್ ಇರುತ್ತೆ, ಆ ಕಡೆ ಡೋರ್ ಇರಲ್ಲ, ಅದು ಗೋಡೆ ಕಡೆ ಹೋದ್ರೆ ಡೋರ್ ಬರಲ್ಲ ಅಂತ ಸೈಡಲ್ಲಿ ಡೋರ್ ಬರಲ್ಲ, ಮೇಲ್ಗಡೆ ಮಾತ್ರ ಓಪನ್ ಇರುತ್ತೆ. ಇದ್ರಾಗ ಹೆಂಗಿದೆ ಹಂಗೆ ಅದು ಓಪನ್ ಆಗುತ್ತೆ. ಹಂಗೆ 4 ಓಪನ್ ಆಗ್ತವೆ, 4 ಓಪನ್ ಆಗುತ್ತೆ. ಇದು 7 ಅಡಿ ಅಗಲ ಬರುತ್ತೆ, 7 ಅಡಿ ಉದ್ದ ಬರುತ್ತೆ, 5 ಅಡಿ ಅಗಲ ಬರುತ್ತೆ. ಸರ್ ಇದು ನಿಮಗೆ 13,000 ರೂಪಾಯಿ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್. 10 ಜನ ಬೇಕಾದ್ರೆ ಕುತ್ಕೊಂಡ್ರು ಏನಾಗಲ್ಲ, ಗ್ಯಾರಂಟಿ ಕೊಡ್ತೀವಿ. ಸ್ಟಾರ್ಟಿಂಗ್ ಪ್ರೈಸ್ 13,000 ರೂಪಾಯಿ. ಸರ್ ಇದು 4 ಅಡಿ ಅಗಲ 6 ಅಡಿ ಉದ್ದ ಟಿವಿ ಕ್ಯಾಬಿನೆಟ್. ಇದು ಇದರಲ್ಲಿ 32 ಇಂಚ್ ಟಿವಿ ಕೊಡುತ್ತೆ. ನಿಮಗೆ ದೊಡ್ಡದು ಬೇಕಂದ್ರೆ ದೊಡ್ಡದಾಗಿ ತಗೋಬೇಕು. ಇದು 32 ತಂದ್ರೆ ಮಾತ್ರ ಇದು ತಗೋಬಹುದು. ಪ್ಲಸ್ ಜಾಗ ಹೆಂಗಿರುತ್ತೆ ನೋಡ್ಕೊಂಡು ನೀವು ತಗೋಬೇಕು. 5 years ಗ್ಯಾರಂಟಿ ಕೊಡ್ತೀನಿ. 6 ಅಡಿ ಉದ್ದ ಇರುತ್ತೆ, 1 ಅಡಿ ಡೆಪ್ತ್ ಇರುತ್ತೆ ಎಲ್ಲದಕ್ಕೂ. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 5,500 ರೂಪಾಯಿ ಆಗುತ್ತೆ ಸ್ಟಾರ್ಟಿಂಗು. 5,500 ರೂಪಾಯಿ ಆಗುತ್ತೆ. 6 ಅಡಿ ಅಗಲ ಇರುತ್ತೆ, 6 ಅಡಿ ಉದ್ದ ಇರುತ್ತೆ. ಇಲ್ಲಿ 3 ಲೈಟ್ ಬರ್ತಾವೆ ಸರ್. ಇಲ್ಲಿ ಕಲೆಕ್ಷನ್ ಕೊಟ್ಕೋಬೇಕು. 3 ಲೈಟ್ ಬರ್ತವೆ. ಇಲ್ಲೂ ಇರುತ್ತೆ ಸ್ಟೋರೇಜ್. ನೀವು ಡೆಕೋರೇಷನ್ ಎಲ್ಲ ಮಾಡ್ಕೋಬಹುದು. ಪ್ಲಸ್ ಇದಕ್ಕೂ ಲೈಟ್ ಪೀಸ್ ನೀವು ಮಾಡಿಸ್ಕೋಬಹುದು. ಓಕೆನಾ? ಇಲ್ಲೊಂದು ಗ್ಲಾಸಿನ ಡೋರ್ ಬರುತ್ತೆ, ನೀವೇನಿದ್ರು ಒಳಗಡೆ ಕಾಣುತ್ತೆ, ಶೋ ಐಟಮ್ ಎಲ್ಲ ಇರ್ಬೋದು. ಇಲ್ಲಿ ಸ್ಟೋರೇಜ್ ಇರುತ್ತೆ, ಸ್ಟೋರೇಜ್ ಇನ್ನು ಸ್ಟೋರೇಜ್ ಇರುತ್ತೆ. ಓಕೆನಾ ಸರ್? ಇದೆಷ್ಟು ಬೀಳುತ್ತೆ ರೈಟ್? ಸರ್ ಇದು 9,000 ರೂಪಾಯಿ ಆಗುತ್ತೆ ಸ್ಟಾರ್ಟಿಂಗು. 9,000 ರೂಪಾಯಿ. 9,000 ರೂಪಾಯಿ ಆಗುತ್ತೆ. ಇನ್ನೂ ದೊಡ್ಡದಾಗಿ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ದೊಡ್ಡದಾಗಿ ಮಾಡ್ತೀವಿ, ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಫಿಕ್ಸ್ ಏನಿಲ್ಲ. 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ತಗೊಂಡು ಫಿಕ್ಸ್ ಆಗಿದೆ, ಹೆಚ್ಚು ಕಡಿಮೆ ಕೊಡ್ತೀವಿ. 5,000 ಟಿವಿ ಇದಕ್ಕೂ ಲೈಟ್ ಇರ್ತವೆ ಸರ್. ಇಲ್ಲಿ ಕಲೆಕ್ಷನ್ ಕೊಟ್ಕೋಬೇಕು. ಲೈಟ್ ಬರ್ತವೆ. ಪ್ಲಸ್ ಇಲ್ಲಿ ಸ್ಟೋರೇಜ್ ಇರುತ್ತೆ, ಡೆಕೋರೇಷನ್ ಸ್ಟೋರೇಜ್ ಇರುತ್ತೆ. ಈ ಟಿವಿ ಆರಾಮಾಗಿದ್ರೆ 43 ಇಂಚ್ ಇರುತ್ತೆ ಸರ್. ಅದರಲ್ಲಿ 55 ಇಂಚ್ ಬರುತ್ತೆ. ಯಾವ್ದಾದ್ರೆ ಇದರಲ್ಲಿ 6 into 6 ಅಲ್ಲಿ 6 into 6 ಅಲ್ಲಿ ಇದರಲ್ಲಿ 55 ಇಂಚ್ ಬರುತ್ತೆ. ಇದರಲ್ಲಿ 43 ಇಂಚ್ ಬರುತ್ತೆ. 43 ಇಂಚ್. ಯಾವ ಟಿವಿ ತರ್ತೀರಾ ಅದಕ್ಕೆ ನೀವು ಸೆಟ್ ಮಾಡ್ಕೊಂಡು ನೀವು ತಗೊಂಡೋಗ್ಬೇಕು. 43 ಇಂಚ್ ಬರುತ್ತೆ. ಇದರಲ್ಲಿ ಸ್ಟೋರೇಜ್ ಇರುತ್ತೆ, ಇಲ್ಲೊಂದು ಸ್ಟೋರೇಜ್ ಇರುತ್ತೆ, ಇದು ಸೇಮ್. ಅದರಲ್ಲಿ ಹೆಂಗಿತ್ತು ಇದರಲ್ಲಿ ಹಂಗೆ. ಮಾತ್ರ ಇದು ಸೈಜ್ ದೊಡ್ಡ, ಇದು ಸೈಜ್ ಕಮ್ಮಿ, ಸೇಮ್ ಡಿಸೈನ್ ಇರುತ್ತೆ. ಅದರಲ್ಲಿ ಎಕ್ಸ್ಟ್ರಾ ಡೋರ್ ಇರುತ್ತೆ, ಈ ಕಡೆ ಎಕ್ಸ್ಟ್ರಾ ಡೋರ್ ಇಲ್ಲ ಅಷ್ಟೇ. ಸರ್ ಕಾಸ್ಟ್ ಎಷ್ಟು ಬರುತ್ತೆ ಸರ್? ಇದು 7,000 ರೂಪಾಯಿ ಆಗುತ್ತೆ ಸರ್. 7,000 ರೂಪಾಯಿ. 7,000 ರೂಪಾಯಿ ಆಗುತ್ತೆ. ಇದಕ್ಕೂ 5 years ಗ್ಯಾರಂಟಿ ಇರುತ್ತೆ ಸರ್. ಇದು ಸಣ್ಣ 5 ಅಡಿ ಅಗಲ, 5 ಅಡಿ ಹೈಟು, 3 ಅಡಿ ಅಗಲ. ಇದು ಸ್ಟೋರೇಜ್.
ಇನ್ನೊಂದು ಸ್ಟೋರೇಜ್ ಇರುತ್ತೆ. ಸೇಮ್ ಇದು ಕಮ್ಮಿ ಪ್ರೈಸಿಂಗ್ ಅಂತ ಮಾಡಿದ್ದೀವಿ. ಕಡಿಮೆ ಪ್ರೈಸ್ ಕಡಿಮೆ ಪ್ರೈಸ್ 3,000 ರೂಪಾಯಿ ಅಷ್ಟೇ. 3,000 ರೂಪಾಯಿ ಅಷ್ಟೇ. ಇದಕ್ಕೂ 5 years ಗ್ಯಾರಂಟಿ ಇರುತ್ತೆ. ಸೈಜ್ ಮಾತ್ರ ಕಮ್ಮಿ, ಅದಕ್ಕೋಸ್ಕರ ರೇಟ್ ಕಮ್ಮಿ. ಸರಿ ಸರ್. ಸರ್ ಫಸ್ಟ್ ಪ್ರೋಸೆಸ್ ಹೆಂಗೆ ಶುರು ಮಾಡ್ತೀರಾ ಎಲ್ಲದನ್ನು ಮಾಡೋದಕ್ಕೆ ಹೇಳ್ಕೊಡಿ ಸರ್. ಇದರಲ್ಲಿ ಕಟಿಂಗ್ಸ್ ಮಾಡ್ತೀವಿ ಸರ್. ಇದರಲ್ಲಿ ಕಟಿಂಗ್ಸ್ ಯಾವ್ಯಾವ ರೀತಿ ಅಂದರೆ ಒಂದು ಪ್ಯಾನಲ್ಸ ಕಟಿಂಗ್ ಮಿಷಿನ್ ಅಂತ ಇದು ಈ ಮಿಷಿನ್ ಹೆಸರು. ಇದು ಮಿಷಿನ್ನು 10 inch ಬ್ಲೇಡ್ ಇತ್ತು. ಇದರಲ್ಲಿ 10 ಇಂಚ್ ಬ್ಲೇಡ್ ಇರುತ್ತೆ. ಅದರಲ್ಲಿ 100 ಟೀತ್ ಇದಾವೆ ಬ್ಲೇಡಲ್ಲಿ. ಅದ್ರಲ್ಲಿ ಫುಲ್ ಫಿನಿಶಿಂಗ್ ಬರುತ್ತೆ. ಡೆಕೋರೇಷನ್ ಆಗ್ಬೋದು, ಪ್ಲಸ್ ಜೆಂಟು ಮಾಡ್ಬೋದು. ಕ್ರಾಸಿಗೆ ಕಟಿಂಗ್ ಆಗುತ್ತೆ, ಪ್ಲಸ್ ಬಾಟಮು ಕಟಿಂಗ್ ಆಗುತ್ತೆ, ಟಾಪ್ ಕಟಿಂಗ್ ಆಗುತ್ತೆ. ಎರಡು ಓಕೆನಾ? 2 ಕಟಿಂಗ್ ಆಗುತ್ತೆ. ಅದಕ್ಕೋಸ್ಕರ ಫುಲ್ ಫಿನಿಶಿಂಗ್ ಬರುತ್ತೆ. ಪ್ಲಸ್ ಟ್ರಾಲಿ ಇರುತ್ತೆ ಸರ್. ಟ್ರಾಲಿ ಆರಾಮಾಗಿ ಸೀಟ್ ಇಟ್ಕೊಂಡು ಒಬ್ರು ಬೇಕಾದ್ರೆ ಇಬ್ರು ಬೇಕಾದ್ರೆ ಆ ಕಡೆ ಈ ಕಡೆ ಹೋಗಿ ಆರಾಮಾಗಿ ಕಟಿಂಗ್ ಹಾಕ್ಕೋಬೋದು. ಅದರಲ್ಲಿ ಕಟಿಂಗ್ ಮಿಷನ್. ಇದರಲ್ಲಿ ಕಟಿಂಗ್ ಮಾಡ್ತೀವಿ, ಆಮೇಲೆ ಹೆಡ್ ಬೈಂಡಿಂಗ್ ಮಾಡ್ತೀವಿ. ಎಲ್ಲ ಅದಕ್ಕೆ ಸರ್. ಇದು ಹೆಡ್ ಬೈಂಡಿಂಗು ಅಂದರೆ ಫುಲ್ ಪಟ್ಟಿ ಹಾಕೋದು. ಪಟ್ಟಿ ಹಾಕಿ ಟ್ರಿಮ್ಮಿಂಗ್ ಹಾಕಿ ಫುಲ್ ಟ್ರಿಮ್ಮಿಂಗ್ ಅಂದರೆ ಪಟ್ಟಿ ಹಾಕಿದ್ಮೇಲೆ ಮೇಲ್ಗಡೆ ಕೆಳಗಡೆ ಜಾಸ್ತಿ ಹೊಡೆಯುತ್ತೆ. ಇದು ಫುಲ್ ಟ್ರಿಮ್ಮಿಂಗ್ ಮಾಡುತ್ತೆ. ಇದು ಟ್ರಿಮ್ಮಿಂಗ್ ಮಾಡಿ ಆಮೇಲೆ ಫುಲ್ ಫಿನಿಶಿಂಗ್ ಕೊಡುತ್ತೆ. ಎಷ್ಟು ಫುಲ್ ಟ್ರಿಮ್ಮಿಂಗ್ ಕೊಟ್ಟು ಕ್ಲೀನಾಗಿ ಮಾಡಿಕೊಡುತ್ತೆ. ಎಂಡ್ ಕಟಿಂಗು ಮಾಡುತ್ತೆ, ಟ್ರಿಮ್ಮಿಂಗು ಮಾಡುತ್ತೆ, ಪ್ಲಸ್ ಬ್ರಷಿಂಗು ಮಾಡುತ್ತೆ. ಎಲ್ಲ ವಾಷಿಂಗ್ ಮಾಡಿ ಕ್ಲೀನಾಗಿ ಕೊಡ್ತಾರೆ. ಗೊತ್ತಾಯ್ತಾ ಸರ್? ನಮ್ಮದು ಅಹಮದ್ಪುರ ಊರ ಹೆಸರು. ಇದು ನಮ್ಮದು ಹಾಸನ ಡಿಸ್ಟಿಕ್ಕು, ಅರಸೀಕೆರೆ ತಾಲ್ಲೂಕು, ಕಲ್ಲುಸಾಗರಲ್ಲಿ ಸಿಟಿ. ನಮ್ಮದು ಕಲ್ಲುಸಾಗಡಿಂದ 2 ಕಿಲೋಮೀಟರ್ ಬಂದರೆ ಅಹಮದ್ಪುರ ಅಂತ ಊರು ಸಿಗುತ್ತೆ. ಅಲ್ಲೇ ರೋಡ್ ಪಕ್ಕನೇ ನಮ್ಮ ಫ್ಯಾಕ್ಟ್ರಿ ಐತೆ. ಸೆಂಟ್ರಲ್ ನಮ್ಮ ಫ್ಯಾಕ್ಟ್ರಿ ಐತೆ.